ಸೊಪ್ಪು ತಿನ್ನಲ್ಲ, ತರಕಾರಿ ತಿನ್ನಲ್ಲ, ಕಾಳು ತಿನ್ನಲ್ಲ ಅನ್ನೋರ್ಗೆ ಈ ರೀತಿ ಹೆಲ್ದಿಯಾಗಿರೋಂಥ ಹಾಗೆ ಸಾಫ್ಟ್ ಆಗಿರೋಂಥ ರೊಟ್ಟಿನ ಮಾಡಿಕೊಡಿ. ಇನ್ನು ಕೆಲವೊಬ್ರು ಕಮೆಂಟ್ ಮಾಡ್ತಾರೆ ನಾವು ಮಾಡೋ ರೊಟ್ಟಿ ಸಾಫ್ಟಾಗಿ ಬರಲ್ಲ ಅಂತ. ಈ ರೀತಿ ಟ್ರೈ ಮಾಡಿ ನೋಡಿ, ಅದು ಯಾಕೆ ಬರಲ್ಲ ನೋಡೇ ಬಿಡೋಣ. ಇನ್ನು ಈ ರೊಟ್ಟಿಯಲ್ಲಿ ಹಿಟ್ಟಿನ ಪ್ರಮಾಣಕ್ಕಿಂತ ತರಕಾರಿ ಹಾಗೆ ಸೊಪ್ಪಿನ ಪ್ರಮಾಣನೇ ಜಾಸ್ತಿ ಇರೋದ್ರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರ್ಗೆ, ಡಯಾಬಿಟಿಕ್ ಪೇಷಂಟ್ಸ್ಗೂ ಸಹ ಒಳ್ಳೇದು. ಮಿಕ್ಸರ್ ಜಾರ್ಗೆ 1/4 ಕಪ್ ಅಷ್ಟು ಹಸಿ ಕಾಯಿ, ಅರ್ಧ ಇಂಚ್ ಶುಂಠಿ, 1 ಹಸಿಮೆಣಸಿನ್ಕಾಯಿನ ಸಹ ಹಾಕೊಂಡು ನೀರೇನು ಹಾಕ್ದಿರ ಇದನ್ನ ತರಿಯಾಗಿ ರುಬ್ಬಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋಬೇಕು. ಹಾಗೇನೆ ಒಂದು ತುರಿದಿರೋ ಅಂತ ಕ್ಯಾರೆಟ್, ಸಣ್ಣದಾಗಿ ಕಟ್ ಮಾಡಿರೋ ಅಂತ 1 ಈರುಳ್ಳಿ, ಚೆನ್ನಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂತ 1 ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು, 1 ಅವರ್ ನೆನೆಸಿಟ್ಟಿರೋ ಅಂತ 1/4 ಕಪ್ ಹೆಸರು ಬೇಳೆ, 1 ಸ್ಪೂನ್ ಜೀರಿಗೆ, ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕಿ ಮೊದಲಿಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ 1 ಕಪ್ ಅಷ್ಟು ರಾಗಿ ಹಿಟ್ಟು, ಅದರಲ್ಲಿ ಅರ್ಧ ಅಕ್ಕಿ ಹಿಟ್ಟನ್ನ ಹಾಕೊಂತ ಇದ್ದೀನಿ. ಅಕ್ಕಿ ಹಿಟ್ಟು ಬದಲಾಗಿ ಕಡಲೆ ಹಿಟ್ಟು ಸಹ ಹಾಕೋಬಹುದು. ನಂತರ ಸ್ವಲ್ಪನೇ ನೀರು ಹಾಕೊಂಡು ಗಟ್ಟಿಯಾಗಲ್ದಿರ ಈ ಹದದಲ್ಲಿ ಕಲಸಿಟ್ಕೊಂಡು ರೊಟ್ಟಿ ಮಾಡಿ, ಖಂಡಿತ ಸಾಫ್ಟ್ ಆಗಿ ಬರುತ್ತೆ.